ನಾನು ಬೆಳಗಾವಿ ಕುಂದ ತೊಗೊಂಡೆ. ಇದು 1/4 kg ಅಂದರೆ 80 ರೂಪಾಯಿ ಅಂದರು. ಮತ್ತು ಇನ್ನೂ ಇದಕ್ಕಿಂತ ದೊಡ್ಡದಿದೆ, ಅದು 160 ರೂಪೀಸು. ಲೋಕೋಮೋಟಿವ್ ಬಂದ್ಬಿಟ್ಟು KGM WDP 4D. ಎಲ್ಲರಿಗೂ ನಮಸ್ಕಾರ, ನಾನು ಹೊಸ ವೀಡಿಯೋಗೆ ಸುಸ್ವಾಗತ. ನಾನು ಇವತ್ತು ಯಾವ ಟ್ರೈನ್ ಜರ್ನಿ ಮಾಡ್ತಾಯಿದ್ದೀನಿ ಅಂದರೆ ಟ್ರೈನ್ ನಂಬರ್ 16589 KSR ಬೆಂಗಳೂರು ಸಾಂಗ್ಲಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸಲ್ಲಿ. ಇದು ದಿನ KSR ಬೆಂಗಳೂರಿನ ನೈಟ್ 11 ಗಂಟೆಗೆ ಬಿಟ್ಟು ನೆಕ್ಸ್ಟ್ ಡೇ ಮಧ್ಯಾಹ್ನ 12:50ಕ್ಕೆ ಸಾಂಗ್ಲಿ ರೀಚ್ ಆಗುತ್ತೆ. ಟೋಟಲ್ ಡಿಸ್ಟೆನ್ಸು ಅಂತ ಬಂದರೆ 757 ಕಿಲೋಮೀಟ್ರು, 25 ಸ್ಟಾಪ್ಸ್ ಇದೆ. ಡ್ಯೂರೇಷನ್ ಅಂತ ಬಂದರೆ 13 ಗಂಟೆ 50 ನಿಮಿಷ ತೊಗೊಳುತ್ತೆ. ಇನ್ನು ಬೆಂಗಳೂರಿಂದ ಸಾಂಗ್ಲಿಗೆ ಹೋಗೋಕ್ಕೆ. ಇವನೇನಕ್ಕೆ ಸಾಂಗ್ಲಿ ಅಂತ ಹೇಳ್ತಾನೆ, ಮೀರಾಜು ಅಲ್ವಾ ಅದು ಅಂತ ಹೇಳ್ಕೊಬೋದು. ಆ್ಯಕ್ಚುಲಿ ಇದು 2-3 ವಾರದ ಹಿಂದೆ ಸಾಂಗ್ಲಿವರೆಗೂ ಎಕ್ಸ್ಟೆಂಡ್ ಆಗಿದೆ ಗಾಡಿ, ಅದಕ್ಕೆ ನಾನು ಸಾಂಗ್ಲಿ ಅಂತ ಹೇಳ್ತಾ ಇದ್ದೀನಿ. ಇನ್ನೇನು ನಾನಿವತ್ತು ಬೋರ್ಡ್ ಮಾಡ್ತಾ ಇರೋದು ಎಲ್ಲಿಂದ ಬೋರ್ಡ್ ಮಾಡ್ತಾಯಿದ್ದೀನಿ ಅಂದರೆ ಬೆಳಗಾವಿಯಿಂದ. ನೀವು ವ್ಲಾಗ್ ನೋಡಿರ್ತೀರ ಅಂದ್ಕೊಂಡು, KSR ಬೆಂಗಳೂರಿಂದ ಬೆಳಗಾವಿ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ಸಲ್ಲಿ ಬೆಳಗಾವಿಗೆ ಬಂದು ಇಲ್ಲಿಂದ ನಾನು ಸಾಂಗ್ಲಿಗೆ ಹೋಗ್ತಾಯಿದ್ದೀನಿ. ಬರಲಿ ಟ್ರೈನು 9 ಗಂಟೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಬೆಳಗಾವಿಗೆ. ನೋಡೋಣ, ಬರಲಿ, ನಿಮಗೆ ಡೀಟೇಲ್ಸ್ ಎಲ್ಲ ಮುಂದೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಹೇಳಬೇಕು ಅಂದರೆ ನಮ್ಮ ಜೀವನಾಡಿ ಇದ್ದಂಗೆ ಟ್ರೈನು. ಯಾಕಂದರೆ ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಟ್ರೈನ್ ಅವರೆಲ್ಲ ಜಾಸ್ತಿ ಈ ಟ್ರೈನಿಗೆ ಯೂಸ್ ಮಾಡೋದು ಬೆಂಗಳೂರಿಗೆ ಹೋಗಬೇಕು ಅಂದರೆ. ಯಾಕಂದರೆ ಬೇಗ ಟೈಮಲ್ಲಿ ಬೆಂಗಳೂರಿಗೆ ರೀಚ್ ಆಗ್ಬಿಡ್ತಾನೆ. ಬೇರೆ ಟ್ರೈನ್ಗಳಾದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಈ ಟ್ರೈನ್ ಹಂಗಲ್ಲ. ಸಾಂಗ್ಲಿಯಿಂದ ಅಪ್ ಟು ಹುಬ್ಬಳ್ಳಿವರೆಗೂ ಎಲ್ಲ ಕಡೆ ನಿಲ್ಸ್ಕೊಂಬರ್ತಾನೆ, ಒಂದೊಂದು ಊರುಗಳನ್ನೂ ನಿಲ್ಸ್ಕೊಂಬರ್ತಾನೆ. ಗೋಕಾಕ್ ರೋಡು, ಚಿಕ್ಕೋಡಿ, ಅದರಿಂದ ಇದು ಇಷ್ಟು ನನಗೆ ಯೂಸ್ ಆಗುತ್ತೆ. ಇಲ್ಲಿ ಚಿಕ್ಕೋಡಿ ಮತ್ತು ಗೋಕಾಕು, ರಾಯಬಾಗ್ವರೆಗೆಲ್ಲ. ಅದಕ್ಕಿಂತ ಜೀವನಾಡಿ ಅಂತ ಕರೀತಾರೆ. ಲೈಫ್ ಲೈನ್ ಆಫ್ ಜನರಲ್ ಟಿಕೆಟು ಇದು 65 ರೂಪಾಯಿ ತಗೊಂಡ. ಏನು ಬೆಳಗಾವಿಯಿಂದ ಸಾಂಗ್ಲಿಗೆ 145 ಕಿಲೋಮೀಟ್ರ್ ಆಗುತ್ತೆ ವಯ ಮೀರಜ್. ನೋಡಿ, ಅದೇ ಬಸ್ ಸ್ಟ್ಯಾಂಡು. ಅಲ್ಲಿಂದ ಎದುರುಗಡೆನೇ ರೈಲ್ವೆ ಸ್ಟೇಷನ್ ಇದೆ. ಅದೇನು ಸಿಟಿ ಬಸ್ ಸ್ಟ್ಯಾಂಡ್ ಅಂತ ನಂಗೆ ಗೊತ್ತಿಲ್ಲ. ಯಾರು ಬೆಳಗಾವಿಯಿಂದ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ, ಅದು ಯಾವ ಬಸ್ ಸ್ಟ್ಯಾಂಡ್, KSRTC ಬಸ್ ಸ್ಟ್ಯಾಂಡ ಏನೋ ಅಂತ. ನೋಡಿ, ಇದೆ ಬೆಳಗಾವಿ ರೈಲ್ವೆ ಸ್ಟೇಷನ್ ಎಂಟ್ರೆನ್ಸು. ಎಂಟ್ರಾಗೋಣ. ಇದು ಆಟೋ ಸ್ಟ್ಯಾಂಡು ಬೆಳಗಾವಿ. ನೋಡಿ, ಅಲ್ಲಿ ಟ್ರೈನ್ ಟೀಮ್ ರೆಸ್ಟೋರೆಂಟ್ ಅನ್ಕೊತೀನಿ. ಅದು ಕೋಚ್ ನಿಲ್ಸೋರಲ್ಲ, ಅದು ಟ್ರೈನ್ ಟೀಮ್ ರೆಸ್ಟೋರೆಂಟ್ ಅನ್ಕೊತೀನಿ. ಹೋಗೋಣ ಬನ್ನಿ. ಹಿಂಗೈತೆ ನೋಡಿರಿ ನಮ್ಮ ಬೆಳಗಾವಿ ರೈಲ್ವೆ ಸ್ಟೇಷನ್ನು. ವೆಲ್ಕಮ್ ಟು ಕುಂದನಗರಿ. ನಮ್ಮ ಬೆಳಗಾವಿ ಕುಂದನಗರಿ ಅಂತಲೂ ಕರೀತಾರೆ. ಯಾಕೆ ಇಲ್ಲಿ ಬೆಳಗಾವಿಲಿ ಫೇಮಸ್ ಗೊತ್ತಲ್ಲ, ಬೆಳಗಾವಿ ಕುಂದ. ಯಾರು ಒಬ್ಬರು ಬಂದರೆ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ಒಂದು ಸತಿ ಟ್ರೈ ಮಾಡಿ ಬೆಳಗಾವಿ ಕುಂದ. ನೋಡಿ, ನಮ್ಮ ಅಂಬೇಡ್ಕರ್ದು, ಶಿವಾಜಿ ಮಹಾರಾಜ್ ಅವ್ರದ್ದು ಇದಿಟ್ಟಿದ್ದಾರೆ ಫ್ರೇಮ್ಸ್. ನೋಡಿ, ಇದು ಬೆಳಗಾವಿ ರೈಲ್ವೆ ಸ್ಟೇಷನ್ ಮ್ಯಾಪ್. ಅದು ಟಿಕೆಟ್ ಕೌಂಟ್ರು. ಇದು ದೊಡ್ಡದಾಗಿದೆ ರೈಲ್ವೆ ಸ್ಟೇಷನ್. ಮನೆ ಒಳಗಡೆ ಬೆಳಗಾವಿ ಎಂಟ್ರಿ ಆಗಿದ ತಕ್ಷಣ ಹಿಂಗಿದೆ. ಅಲ್ಲಿರೋ ಸ್ಟಾಲು ಇದೆ, ನಿಯಾಜ್ ಜೊತೆ ಮತ್ತು ಫುಡ್ ಟ್ರ್ಯಾಕ್ ಇದೆ. ನಿಮ್ಗಲ್ಲಿ ಫುಡ್ ಟ್ರ್ಯಾಕ್ ಸಿಗುತ್ತೆ, ನಿಯಾಜ್ ಅಂತ. ನಮ್ಮದು ನೋಡು, ರಾಣಿ ಚೆನ್ನಮ್ಮ ಅಂತ ಬೋರ್ಡಲ್ಲಿ ಹಾಕ್ತಾಯಿದ್ದಾರೆ. ಇದೊಂದು ಟ್ರೈನ್ ಬಂದಿದೆ, ಇದು ಲೋಂಡಾ ಮೀರಜ್ ಪ್ಯಾಸೆಂಜರ್ ಅಂತ. ಫುಲ್ ಖಾಲಿ ಬಂತು ಬೆಳಗಾವಿ, ಇದು ಮೀರಜಿಂದ ಲೋಂಡಾಯಿಂದ. ಫುಲ್ ಆಗೋಯ್ತು ಬೆಳಗಾವಿಲಿ. ನಾನು ಬೆಳಗಾವಿ ಕುಂದ ತೊಗೊಂಡೆ. ಇದು 1/4 kg ಅಂದರೆ 80 ರೂಪಾಯಿ ಅಂದರು. ಮತ್ತು ಇನ್ನೂ ಇದಕ್ಕಿಂತ ದೊಡ್ಡದಿದೆ, ಅದು 160 ರೂಪೀಸು. ಅಲ್ಲಿ ಐತಲ್ಲ, ಅದು ಫುಡ್ ಟ್ರ್ಯಾಕಲ್ಲೇ ನಾನು ತೊಗೊಂಡಿದ್ದು. ಇದು ಬೆಳಗಾವಿ ಕಡೆ ಬೆಳಗಾವಿ ಭದ್ರಾಚಲಂ ರೋಡು ಸ್ಲೋ ಎಕ್ಸ್ಪ್ರೆಸ್. ಇದು ವೀಕ್ಲಿ ಎಕ್ಸ್ಪ್ರೆಸ್ ಅಂತ ಬಿಟ್ಟಿದೆ, ಸ್ಪೆಷಲ್ ಟ್ರೈನು. ಅದೇ ತುಂಬ ಸ್ಲೋ ಇದೆ. ಆಮೇಲೆ ಥರ 1 ಅವರ್ 2 ಅವರ್ ಲೇಟಲ್ಲಿ ಇದು 9-10 ಅವರ್ ಲೇಟ್ ಗಾಡಿ ಇದು.
17318 ಮುಂಬೈ LTT SSS ಹುಬ್ಬಳ್ಳಿ ಎಕ್ಸ್ಪ್ರೆಸ್. ಮತ್ತು ಇದು SSS ಹುಬ್ಬಳ್ಳಿ ಹೈದರಾಬಾದ್ ಎಕ್ಸ್ಪ್ರೆಸ್ ಜೊತೆ ರಿಕ್ಷಾ. ಲೋಕೋಮೋಟಿವ್ ಬಂದ್ಬಿಟ್ಟು KGM WDP 4D. ಎರಡು ನಿಮಿಷ ಸ್ಟಾಪ್ ಆದಮೇಲೆ ಡಿಪಾರ್ಟ್ ಆಗ್ತಿದೆ ಬೆಳಗಾವಿಯಿಂದ. 8:50ಕ್ಕೆ ಬರಬೇಕಾಗಿತ್ತು ಬೆಳಗಾವಿಗೆ, 9:20ಕ್ಕೆ ಬಂದು ಅರ್ಧ ತಾಸು ಡಿಲೇ ಇದೆ ಗಾಡಿ. 2 ನಿಮಿಷ ಸ್ಟಾಪೇಜ್ ಕೊಟ್ಟಿದ್ರು. ಯಾರೂ ರನ್ನಿಂಗಲ್ಲಿ ಈ ಥರ ಹತ್ತಕ್ಕೆ ಹೋಗಬೇಡಿ, ಅಕಸ್ಮಾತ್ ಮಿಸ್ ಆಯ್ತು. ಪ್ಲಾಟ್ಫಾರ್ಮ್ ನಂಬರ್ 1 ಡಿಪಾರ್ಟ್ ಆಗ್ತಿದೆ. ಕುಂದಾಪುರ $647 ಕಿಲೋಮೀಟರ್ ಕವರ್ ಅಪ್ ಆದಮೇಲೆ ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಂದಿದೆ ಈಗ ಪಾಟ್ಸರ್ಪುರ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು PCH.
ಇಲ್ಲಿ 2 ನಿಮಿಷ ಹೊರಟಿದೆ. ಮತ್ತು ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಪರ್ಸಪುರಕ್ಕೆ ಬರಬೇಕಾಗಿತ್ತು ಟೈಮಿಂಗ್ಸು 9:15 ಬರಬೇಕಾಗಿತ್ತು. ಇಲ್ಲ 10 ಗಂಟೆಗೆ ಬಂದಿದೆ. ಅರ್ಧ ಗಂಟೆ ಡಿಲೇಲಿದೆ ಗಾಡೀಲಿ. ಮತ್ತು ಇನ್ನು ಬೆಳಗಾವಿಯಿಂದ ಮುಂದಕ್ಕೆ ಏನು ಎಲೆಕ್ಟ್ರಿಫಿಕೇಷನ್ ಆಗಿಲ್ಲ ಅನ್ಕೊತೀನಿ. ಲೈನ್ಸ್ ಎಲ್ಲ ಎಲ್ದಿದ್ರೆ ಇನ್ನೂ ಎಲೆಕ್ಟ್ರಿಕ್ ಕೊಟ್ಟಿಲ್ಲ ಅನ್ಕೊ. ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಂದಿದೆ ಈಗ ಗೋಕಾಕ್ ರೋಡ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು GKK. ಇಲ್ಲಿ ಗೋಕಾಕ್ ರೋಡಿಗೆ ಬರಬೇಕಾಗಿದ್ದ ಟೈಮಿಂಗ್ಸು 10:41 ಬರಬೇಕಾಗಿತ್ತು. 9:41 ಬರಬೇಕಾಗಿತ್ತು. 10:20 ಬಂದಿದೆ. ಮತ್ತು ಅರ್ಧ ಗಂಟೆ ಡಿಲೇಲಿದೆ ಗಾಡಿ. ಮತ್ತು ನೀವು ಗೋಕಾಕಲ್ಲಿ ವಾಟರ್ ಫಾಲ್ಸ್ಗೆ ಹೋಗ್ಬೋದು. ಇಲ್ಲಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ ಗೋಕಾಕ್ ವಾಟರ್ ಫಾಲ್ಸ್ಗೆ. ಮತ್ತು ರೈಲ್ವೆ ಸ್ಟೇಷನಿಂದ ವಾಟರ್ ಫಾಲ್ಸ್ಗೆ. ಮತ್ತು ಇಲ್ಲಿ ನಿಮ್ಮ ಘಟಪ್ರಭಾ ವಾಟರ್ ಇದೆಯಲ್ಲ, ಅದು ವಾಟರ್ ಫಾಲ್ಸಾಗಿ ಆಗ್ತಾಯಿದೆ. ಅದಕ್ಕೆ ವಾಟರ್ ಫಾಲ್ಸ್ ಇಲ್ಲಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ. 5-6 ಕಿಲೋಮೀಟರ್ ಆಗುತ್ತೆ ರೈಲ್ವೆ ಸ್ಟೇಷನಿಂದ ವಾಟರ್ ಫಾಲ್ಸು. ನೋಡೋಣ, ಅಲ್ಲೇ 1 ನಿಮಿಷ ಹೊರಟಿರೋದು. ಒಂದು ಡಿಪೋಟ್ ಆಗ್ಬೋದು. ಎಕ್ಸ್ಪ್ರೆಸ್ ಬಂದಿದೆ ಈಗ GBPಗೆ, ಅಂದರೆ ಘಟಪ್ರಭಾ ಸ್ಟೇಷನ್ಗೆ. ಇಲ್ಲಿ ಬರಬೇಕಾಗಿ ಟೈಮಿಂಗ್ಸು 9:57ಕ್ಕೆ. ಅದೇ ನಾವು ಬಂದಿದ್ದೀವಿ 10:00ವರೆಗೆ, ಅಂದರೆ 3/4 ಗಂಟೆ ಲೇಟ್ ಆಗ್ತಾ ಬರ್ತದೆ ಗಾಡಿ. ಇಲ್ಲಿ ನಿಮಗೆ ಘಟಪ್ರಭಾದಲ್ಲಿ ಬರ್ಡ್ ಸ್ಯಾಂಚುರಿ ಅಂತ ಎಲ್ಲ ಸಿಗುತ್ತೆ. ನಿಮಗೆ ಡೆಮೋಲಿಸಿಕ್ ಕ್ರೇನು ಮತ್ತು ಯುರೋಪಿಯನ್ ವೈಟ್ ಸ್ಟಾಕ್ ಅಂತ ಮೈಗ್ರೇಟೆಡ್ ಬರ್ಡ್ ಸ್ಪೀಸೀಸ್ ಎಲ್ಲ ಕಾಣಿಸುತ್ತೆ. ಇಲ್ಲಿ ಬರ್ಡ್ ಸ್ಯಾಂಚುರಿ ರೈಲ್ವೆ ಸ್ಟೇಷನಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ. ಅಕಸ್ಮಾತ್ ಇಲ್ಲಿಗೆ ಬಂದಾಗ ಒಂದ್ಸತಿ ವಿಸಿಟ್ ಮಾಡ್ಕೊಂಡು. ಘಟಪ್ರಭಾ ರೈಲ್ವೆ ಸ್ಟೇಷನಲ್ಲಿ ಬೇಜಾನ್ ಜನ ಡಿಬೋರ್ಡ್ ಆಗಿದೆ ಪ್ಯಾಸೆಂಜರ್ಸು. ಇದು ಘಟಪ್ರಭಾ ಬಂದ್ಬಿಟ್ಟು ಬೆಳಗಾವಿ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಚಿಕ್ಕೋಡಿ. ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಂದಿದೆ ಈಗ ಚಿಕ್ಕೋಡಿ ರೋಡ್ಗೆ. ಆಮೇಲೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು CKR.
ಇಲ್ಲಿ ಒಂದೇ ನಿಮಿಷ ಹೊರಟಿದೆ. ಇಲ್ಲಿ ಚಿಕ್ಕೋಡಿಗೆ ಬರಬೇಕಾಗಿದ್ದ ಟೈಮಿಂಗ್ಸು 10:14ಕ್ಕೆ ಬರಬೇಕಾಗಿತ್ತು, 10:50ಕ್ಕೆ ಬಂದಿದೆ. ಒಂದು ಅರ್ಧ ಗಂಟೆ ತಾಸು ಡಿಲೇ ಇದೆ ಗಾಡಿ. ಕಿಲೋಮೀಟರ್ ಕವರ್ ಅಪ್ ಆದಮೇಲೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಂದಿದೆ. ಈಗ ರಾಯಬಾಗಿಗೆ ಸ್ಟೇಷನ್ ಕೊಟ್ಟು ಬಂದ್ಬಿಟ್ಟು RBJ. ಇಲ್ಲಿ ಬರಬೇಕಾಗಿದ್ದ ಟೈಮಿಂಗ್ಸು 10:00ಗೆ ಬರಬೇಕಾಗಿತ್ತು, 11 ಗಂಟೆ ಬಂದಿದೆ. ಇಲ್ಲಿ 1 ನಿಮಿಷ ಹೊರಟಿದೆ, 30 ನಿಮಿಷ ಲೇಟ್ ಇದೆ ಗಾಡಿ. ಮತ್ತು ಇದು 16589 KSR ಬೆಂಗಳೂರು ಮೀರಜ್ ರಾಣಿ ಚೆನ್ನಮ್ಮ ಸಾಂಗ್ಲಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಗ್ಗೆ ಕೋಚ್ ಪೊಸಿಷನ್ ಬಗ್ಗೆ ಹೇಳಬೇಕು ಅಂದರೆ 3 ಜನರಲ್ ಕೋಚು, 10 ಸ್ಲೀಪರ್ ಕೋಚು, 4 ಥರ್ಡ್ AC, 1 ಸೆಕೆಂಡ್ AC, 1 ಫಸ್ಟ್ AC ಕೋಚು ಮತ್ತು 2 ಜನರೇಟರ್ ಕಾರ್ ಜೊತೆ ಓಡುತ್ತೆ. ಮತ್ತು ಈ ಟ್ರೈನಲ್ಲಿ ಪ್ಯಾಂಟ್ರಿ ಕೋಚ್ ಇಲ್ಲ, ಸೈಡ್ ಪ್ಯಾಂಟ್ರಿ ಕೋಚ್ ಇದೆ. ಬೆಳಗ್ಗೆ ತಿಂಡಿಗೆ ಇಡ್ಲಿ ಬರುತ್ತೆ, ಪಲಾವ್ ಇದೆ, ಮತ್ತು ಚೂರ್ಮುರಿ ಬರುತ್ತೆ. ನೋಡಿ ನಮ್ಮ ರಾಯಬಾಗ್ ರೈಲ್ವೆ ಸ್ಟೇಷನ್ನು ಎಲ್ಲ ಹೊಸ್ದಾಗಿ ಕಟ್ತವ್ರೆ ಅಂದ್ಕೊತೀನಿ. ಕ್ಲಾಕ್ ರೂಮ್ ಇದೆ ಹೊಸ್ದಾಗಿ, ಲೇಡೀಸ್ ಆ್ಯಂಡ್ ಜೆಂಟ್ಸ್ ವೇಟಿಂಗ್ ಹಾಲ್ ಇದೆ, ಡಿವಿಯರ್ಜನ್ ಟಾಯ್ಲೆಟ್ ಇದೆ, ಹೊಸ್ದಾಗಿ ಮಾಡ್ತವ್ರೆ ಅಂದ್ಕೊತೀನಿ. ಒಂದೆರಡು ನಿಮಿಷ ಹೊರಟಿಂದ ಡಿಪಾರ್ಟ್ ಆಗ್ತಿದ್ದೀವಿ. ರಾಯಬಾಗಲ್ಲಿ ಅಷ್ಟು ಎಷ್ಟೊಂದು ಜನ ಪ್ಯಾಸೆಂಜರ್ ಡಿಬೋರ್ಡ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಪೋಲ್ಸ್ ಎಲ್ಲ ನೆಟ್ಟಿದ್ದಾರೆ, ಇನ್ನೂ ಕರೆಂಟ್ ಕೊಟ್ಟಿಲ್ಲ ಅಂದ್ಕೊತೀನಿ. ಆಲ್ಮೋಸ್ಟ್ ಎಲ್ಲ ಫಿನಿಶ್ ಆಗಿದೆ. ಇಲ್ಲಿ ಡಬಲಿಂಗ್ ನಡೆದಿದೆ, ಎಲ್ಲ ಪೋಲ್ಸ್ ಎಲ್ಲ ಇಟ್ಟಿದ್ದಾರೆ ಎಲೆಕ್ಟ್ರಿಕ್ದು, ಇನ್ನೂ ಕರೆಂಟ್ ಕೊಟ್ಟು 700 ಕಿಲೋಮೀಟರ್ ಕವರ್ ಅಪ್ ಆದಮೇಲೆ ನಾವು ಬಂದಿದ್ದೀವಿ ಈಗ ಸಿಂಚಲಿಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು CMC. ಇಲ್ಲಿ 1 ನಿಮಿಷ ಹೊರಟಿದೆ. ಸಿಂಚಲಿಗೆ ಬರಬೇಕಾಗಿದ್ದ ಟೈಮಿಂಗ್ಸು 10:45ಕ್ಕೆ ಬರಬೇಕಾಗಿತ್ತು, 11:15ಕ್ಕೆ ಬಂದಿದೆ. ಅರ್ಧ ಗಂಟೆ ಡಿಲೇಲಿದೆ ಗಾಡಿ. ನೀವು ಸಿಂಚಲಿಲಿ ಫೇಮಸ್ ಟೆಂಪಲ್ ಅಂದರೆ ಮಾಯಕ್ಕ ದೇವಿ ಟೆಂಪಲ್ ಇದೆ. ನೀವು ಎಕ್ಸ್ಪ್ಲೇನ್ ಮಾಯಕ್ಕ ದೇವಿ ಗುಡಿಗೆ ಹೋಗಬೇಕು ಅಂದರೆ ನೀವು ಸಿಂಚಲಿಲಿ ಇಳ್ಕೊಂಡು ಹೋಗ್ಬೋದು. ಮತ್ತು ನೀವು KSR ಬೆಂಗಳೂರು ಸಾಂಗ್ಲಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸಲ್ಲಿ ಟ್ರಾವೆಲ್ ಮಾಡ್ತೀನಿ, ಫೇರ್ ಬಗ್ಗೆ ಹೇಳ್ಬಿಡ್ತೀನಿ. ನೀವು KSR ಬೆಂಗಳೂರಿಂದ ಸಾಂಗ್ಲಿಗೆ ಟ್ರಾವೆಲ್ ಮಾಡ್ತೀರಾ, ಟ್ರಾವೆಲ್ ಮಾಡ್ತೀರಾ ಅಂದರೆ ಸೆಕೆಂಡ್ ಸೀಟಿಂಗ್ ಬಂದು ಅದು ಜನರಲ್ ಕ್ಲಾಸ್ ಬಂದ್ಬಿಟ್ಟು 225, ಸ್ಲೀಪರ್ ಕೋಚು 400 ರೂಪಾಯಿ, ಥರ್ಡ್ AC ಬಂದ್ಬಿಟ್ಟು 1990, ಸೆಕೆಂಡ್ AC ಬಂದ್ಬಿಟ್ಟು 1560 ರೂಪಾಯಿ, ಫಸ್ಟ್ ಕ್ಲಾಸ್ ಬಂದ್ಬಿಟ್ಟು 2615 ರೂಪಾಯಿ ಆಗುತ್ತೆ. ನಾನು ಹೇಳಿದ 1 ನಿಮಿಷ ಟೈಮಿಂಗ್ ಇದ್ದಿದ್ದು ಡಿಪಾರ್ಟ್ ಆಗಿದೆ. ಇಲ್ಲೂ ಎಷ್ಟೊಂದು ಜನ ಪ್ಯಾಸೆಂಜರ್ ಬೋರ್ಡ್ ಮಾಡಿದ್ದಾರೆ ಟ್ರೈನ್ಗೆ ಚಿಂಚಲಿಯಿಂದ. ನೆಕ್ಸ್ಟ್ ಸ್ಟೇಷನ್ ಬಂದ್ಬಿಟ್ಟು ಕುಡಿಚಿ.
ಕೋಚ್ ಕ್ಲೀನಾಗಿಲ್ಲ, ಸೀಟ್ ಕ್ಲೀನಾಗಿಲ್ಲ, ಧೂಳಿತ್ತು ಅಂದರೆ, ಕಸ ಇತ್ತು ಅಂದರೆ ಈ ನಂಬರಿಗೆ ಫೋನ್ ಮಾಡಿ. ಮತ್ತು ಬಾತ್ರೂಮ್ ಏನಾದ್ರು ಚಾಕ್ ಆಗಿತ್ತು, ಕ್ಲೀನ್ ಇಲ್ಲ ಅಂದರೆ ಈ ನಂಬರಿಗೆ ಫೋನ್ ಮಾಡಿ, ಬಂದು ಕ್ಲೀನ್ ಮಾಡಿಕೊಟ್ಟು ಹೋಗ್ತಾರೆ. ಎನಿ ರಿಕ್ವೆಸ್ಟ್ ಆ್ಯಂಡ್ ಫೀಡ್ಬ್ಯಾಕ್ ಫಾರ್ ಕ್ಲೀನಿಂಗ್ ಆ್ಯಂಡ್ ಕೋಚಸ್ ಪ್ಲೀಸ್ ಕಾಂಟ್ಯಾಕ್ಟ್ ಬಿಲೋ ನಂಬರ್ ಅವರ SMS ಆ್ಯಂಡ್ ವಾಟ್ಸಪ್. ಬೆಳಿಗ್ಗೆ 6 ಗಂಟೆಯಿಂದ ನೈಟ್ 10 ಗಂಟೆವರೆಗೂ ಈ ನಂಬರಿಗೆ ಫೋನ್ ಮಾಡಿದ್ರೆ ನೀವು ಬಂದು ಕ್ಲೀನ್ ಮಾಡಿಕೊಟ್ಟು ಹೋಗ್ತಾರೆ. ಯಾರು ಇಲ್ಲ ಬಿಡ, ಗಾಡಿ ಎಲ್ಲ ತೊಗೊಂಡು ಕಾಯಿಲೆ ಮತ್ತೆ ಅವನು ಕೋಚಿಗೆ ನಾ ಹೆಂಗೆ ಬರ್ತೀನಿ ಚೆಕ್ ಮಾಡ್ಕೊತ. ठीक है बा, सो कर होते तो दूसरे कितने चाक गली कर रहे हैं तुम्हें क्या सोते तुम्हें लौटाओ दोनों दिन सब्जी एक टाइम पड़ा खाली करे हमने ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಂದಿದೆ ಈಗ ಕುಡಿಚಿಗೆ. ಸ್ಟೇಷನ್ ಕೊಟ್ಟು ಬಂದ್ಬಿಟ್ಟು KUD. ನಮ್ದು ಇಲ್ಲಿ ಬರಬೇಕಾಗಿತ್ತು ಟೈಮಿಂಗ್ಸು 10:54 ಬರಬೇಕಾಗಿತ್ತು, 11:00 ಬಂದಿದೆ. ಮತ್ತು ನಿಮ್ಗೊಂದು ಹೊಸ ಸುದ್ದಿ ಕುಡಿಚಿಯವ್ರಿಗೆ, ಯಾಕಂದರೆ ಇಲ್ಲಿಂದ ಒಂದು ಲೈನ್ ಹೋಗಿದೆ. ಯಾವ ಲೈನು ಅಂದರೆ ಕುಡಿಚಿಯಿಂದ ಬಾಗಲಕೋಟೆ ಒಂದು ಲೈನ್ ಹೋಗಿದೆ. ಯಾವ ರೂಟು ಅಂದರೆ ಜಮಖಂಡಿ ಮತ್ತು ಲೋಕಾಪುರ ಮತ್ತು ಮುಧೋಳಿನ ಒಂದು ಲೈನ್ ಹೋಗಿದೆ ಬಾಗಲಕೋಟೆಗೆ. ಮುಂಚೆ ಬಾಗಲಕೋಟೆ ಅಂದರೆ ಹುಬ್ಬಳ್ಳಿ ಮೇಲೆ ಸುತ್ತಾಡ್ಕೊಂಡು ಹೋಗ್ಬೇಕಾಗಿತ್ತು, ಇವಾಗ ಹಂಗಿಲ್ಲ, ಡೈರೆಕ್ಟ್ ಬಾಗಲಕೋಟೆಗೆ ಡೈರೆಕ್ಟ್ ಲೈನ್ ಕೊಡುತ್ತೆ. ಹೆವಿ ಬಿಸಿಲಿತ್ತು ಇಲ್ಲಿ ಕುಡಿಚಿಲಿ, ತುಂಬ 33 ಡಿಗ್ರಿ ಇದೆ ಹೀಟು. ಇಲ್ಲೂ ಬೇಜಾನ್ ಜನ ಪ್ಯಾಸೆಂಜರ್ ಡಿಬೋರ್ಡ್ ಮಾಡಿದ್ದಾರೆ. ಇಲ್ಲಿ 1 ನಿಮಿಷ ಆಲ್ಟ್ ಆದ್ಮೇಲೆ ಡಿಪಾರ್ಟ್ ಆಗ್ತಿದ್ದೀವಿ ಕುಡಿಚಿನ. ನೋಡಿ ಇಲ್ಲಿ ಮಸ್ತಾಗಿ ಬಿಲ್ಡ್ ಮಾಡಿದ್ದಾರೆ. ಲೇಡೀಸ್ ವೇಟಿಂಗ್ ರೂಮು, ಜೆಂಟ್ಸ್ ವೇಟಿಂಗ್ ರೂಮು, ವೇಟಿಂಗ್ ಹಾಲು ಹೊಸ್ದಾಗಿ ಮಾಡೋರು ಅನ್ಕೊತೀನಿ. ಸ್ಟೇಷನ್ ಮ್ಯಾನೇಜರ್ నేను ಸ್ವಲ್ಪ ದಿನ ಆದಮೇಲೆ ಕುಡಿಚಿನಿ. ಈಗ ಜಂಕ್ಷನ್ ಆಗುತ್ತೆ. ಇವಾಗ ನಾರ್ಮಲ್ ಸ್ಟೇಷನ್ ಅಂತ ಇದೆ, ಈಗ ನೆಕ್ಸ್ಟ್ ಜಂಕ್ಷನ್ ಆಗುತ್ತೆ. ಇದು ಬೇಜಾನ್ ಜನ ಪ್ಯಾಸೆಂಜರ್ ಡಿಬೋಟ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಉಗರ್ಕೋಡ್ ಜಂಕ್ಷನ್, ಉಗರ್ಕೋಡ್ ಸ್ಟೇಷನ್, ಜಂಕ್ಷನ್ ಅಲ್ಲ ಸ್ಟೇಷನ್. ಏನಿದು ಕ್ವಾರ್ಟರ್ಸಾ? ಇಲ್ಲಿಂದ ಯಾರ್ಯಾರು ನೋಡ್ತಾ ಇದ್ರೆ ವಿಡಿಯೋನ ಕಮೆಂಟ್ ಮಾಡಿದ್ರು, ಏನು ರೈಲ್ವೆ ಕ್ವಾರ್ಟರ್ಸಾ ಏನು ಅಂತ. ನೋಡಿ ಮೇನ್ ಲೈನಿಗೆ ಟ್ರೈನ್ ಎಂಟ್ರ್ ಇದ್ವಿ, ಸಿಗ್ನಲ್ ಕೊಟ್ಟ. ಇನ್ನೂ ಪೋಲ್ಗಳಿಟ್ಟವ್ರು ಇನ್ನೂ ಲೈನ್ ಕೊಟ್ಟಿಲ್ಲ. ಅಲ್ಲಿ ಪೋಲೆಲ್ಲ ಹಾಕಿದೆ ಎಲೆಕ್ಟ್ರಿಕ್ದು. ಕೃಷ್ಣಾ ರಿವರ್
ತಲುಪೋಗ್ಬಿಡಿ ಇಲ್ಲೇ ಇಲ್ಲ. ಯಾರಿಗೆ ಗೆಸಕ್ಕೆ ಹೋಗ್ಬೇಡ್ರಿ ಇಲ್ಲಿ ನೀರಿಗೆಲ್ಲ ಗಲೀಜು ಮಾಡೋಕ್ಕೆ ಹೋಗ್ಬೇಡಿ. ನಾನು ಅವಾಗಿಂದ ಅವ್ನಿಗೆ ಹೇಳ್ತೀನಿ ಗಲೀಜು ಮಾಡಿಬಿಡಿ ನೀರಿಗೆಲ್ಲ ಎಸಿಬೇಡ ಬಂದ ಹಂಗೆ ಮಾಡ್ತಾನೆ ಆ ಡೋರಲ್ಲಿ ಕೂತವನು. ಪ್ಲ್ಯಾಟ್ಫಾರ್ಮ್ ನಂಬರ್ 2ನ ರೆಡಿ ಮಾಡ್ತವ್ರೆ, ಮೆಟ್ಲಿಗೆ ಇಟ್ಲೆಲ್ಲ ಹಾಕಿ ರೆಡಿ ಮಾಡ್ತವ್ರೆ. ನಮ್ಮ ಎಕ್ಸ್ಪ್ರೆಸ್ ಬಂದಿದೆ ಈಗ ಉಗರ್ಪುರ್ ರೈಲ್ವೆ ಸ್ಟೇಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು UGR. ಇಲ್ಲಿ ಬರಬೇಕಾಗಿದ್ದ ಟೈಮಿಂಗು ರಾಣಿ ಚೆನ್ನಮ್ಮದು 11 ಗಂಟೆ 5 ನಿಮಿಷಕ್ಕೆ ಬರಬೇಕಾಯಿತು. ಈಗ ನಾವು ಬಂದಿದ್ದೀವಿ 11 ಗಂಟೆ 40 ನಿಮಿಷಕ್ಕಲ್ಲೇ 45 ನಿಮಿಷ ಡಿಲೇ ಆಗ್ತಾ ಬರ್ತಾಯಿದೆ ಗಾಡಿ. ಇನ್ನು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಗೆ ಇದು ಕೊನೆ ಸ್ಟಾಪ್ ಆಗುತ್ತೆ, ಅದು ಕರ್ನಾಟಕದಲ್ಲಿ. ಇನ್ನು ನೆಕ್ಸ್ಟ್ ಈಗ ಎಂಟ್ರಿ ಆಗ್ತೀವಿ ಮಹಾರಾಷ್ಟ್ರ, ಅಂದರೆ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಮೀರಜ್. ಇದು ಲಾಸ್ಟ್ ಸ್ಟೇಷನ್ ಆಗುತ್ತೆ ರಾಣಿ ಚೆನ್ನಮ್ಮಗೆ, ಇದು ಕರ್ನಾಟಕದಲ್ಲಿ ಸ್ಟಾಪ್ ಕೊಡೋದು. ನೆಕ್ಸ್ಟ್ ಸ್ಟಾಪ್ ಬಂದು ಮೀರಜ್ ಮಹಾರಾಷ್ಟ್ರದಲ್ಲಿ. ಡಿಪೆಟ್ ಆಗ್ತಾಯಿದ್ದೀವಿ ಉದಯಕೋಡಿಂದ 1 ನಿಮಿಷ ಹಾಲ್ಟ್ ಆದಮೇಲೆ. ನೆಕ್ಸ್ಟ್ ಎಂಟ್ರಿ ಆಗ್ತೀವಿ ಮಹಾರಾಷ್ಟ್ರ ಮೀರಜ್ ಜಂಕ್ಷನ್ಗೆ. ಅಲ್ಲಿ ನೋಡಿ ಫಸ್ಟ್ ಕ್ಲಾಸ್ AC ಕೋಚ್ಗೆ ದುರಂತ ಡಿಲಿವರಿ ಆಗ್ತಿದ್ದಾರೆ. ನಾನು ಇವಾಗ ನೋಡಿದೆ ಉಗರ್ಪುರ್ ರೈಲ್ವೆ ಸ್ಟೇಷನ್, ಲಾಸ್ಟ್ ಸ್ಟೇಷನ್ ಆಫ್ ಕರ್ನಾಟಕ. ಲೈನ್ ಬರ್ತಿದೆಯಲ್ಲ ಅದು ಪಂಡರಾಪುರ ಸೈಡಿಂದ ಬರ್ತದೆ, ಕುರ್ದುವಾಡಿ ಪಂಡರಾಪುರ ಸೈಡಿಂದ ಬರ್ತದೆ. ನಮ್ಮ ಯಶವಂತಪುರ ಪಂಡರಾಪುರ ಎಕ್ಸ್ಪ್ರೆಸ್ ಇದೆಯಲ್ಲ ಅದು ಇಲ್ಲೇ ಬಂದು ಮೀರಜಿಗೆ ಬಂದರೆ ಮೀರಜಿಂದ ಲೋಕೋ ರಿವರ್ಸಲ್ ಆಗಿ ಈ ರೂಟಲ್ಲೇ ಹೋಗುತ್ತೆ ಪಂಡರಾಪುರ್ಗೆ. ಇಷ್ಟೊತ್ತಂಗ ನಾವು SWR ಝೋನಲ್ಲಿದ್ವಿ, ಇವಾಗ CR ಝೋನಿಗೆ ಬಂದ್ವಿ. ವೆಲ್ಕಮ್ ಟು ಸೆಂಟ್ರಲ್ ರೈಲ್ವೆ, ವೆಲ್ಕಮ್ ಟು ಸೌತ್ ವೆಸ್ಟರ್ನ್ ರೈಲ್ವೇಸ್. ಇಷ್ಟೊತ್ತಂಕ SWR ಅಲ್ಲಿದ್ವಿ, ಇವಾಗ CR ಝೋನಿಗೆ ಬಂದ್ವಿ, ಸೆಂಟ್ರಲ್ ರೈಲ್ವೆ ಝೋನ್ಗೆ. ಯಾಕಂದರೆ ನಮ್ಮ ಮೀರಜ್ ಬಂದ್ಬಿಟ್ಟು ಸೆಂಟ್ರಲ್ ಝೋನಿಗೆ ಬಂದ್ಬಿಡುತ್ತೆ.
ಪುಣೆ WDP 4D. ಕೋಲ್ಹಾಪುರ್ ನಾಗ್ಪುರ್ ಎಕ್ಸ್ಪ್ರೆಸ್ ನಿಂತಿದೆ ನೋಡಿ ಇಲ್ಲಿ. ನಾಗ್ಪುರಿಂದ ಕೋಲ್ಹಾಪುರ್ಗೆ ಹೋಗ್ತಾ ಇದೆ ಗಾಡಿ. ಸಾಂಗ್ಲಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಂದಿದೆ ಈಗ ಮೀರಜ್ಗೆ. ಸ್ಟೇಷನ್ ಬಂದು ಮಾಡ್ತಾರೆ. ಈಗ ನಮ್ಮ ಮೀರಜ್ಜಿಗೆ ಬರಬೇಕಾಗಿತ್ತು ಟೈಮಿಂಗ್ಸ್ ಎಲ್ಲ 12:25 ಬರಬೇಕಾಗಿತ್ತು, 12:15 ಬಂದಿದೆ. ಇಲ್ಲ 5 ನಿಮಿಷ 10 ನಿಮಿಷ ಬೇಗ ಬಂದಿದೆ. ಇಲ್ಲ 5 ನಿಮಿಷ ಆಲ್ಟ್ ಬೇರೆ ಇದೆ. ಎರಡು ಸೇರಿ ಒಂದು 15 ನಿಮಿಷ ಆಲ್ಟ್ ಇದೆ ಇಲ್ಲಿ. ಮೀರಜ್ ಮುಂಚೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಮೀರಜಲ್ಲೇ ಆಲ್ಟ್ ಆಗ್ತಿತ್ತು. ಇವಾಗ ಏನು ಮಾಡಿ 2 ವಾರದಿಂದ ಎಕ್ಸ್ಟೆಂಡ್ ಮಾಡಿ ಸಾಂಗ್ಲಿವರೆಗೂ ಮುಂದಕ್ಕೆ ಹಾಕಿದ್ದಾರೆ ನೋಡಿ. ಇನ್ನೊಂದು ಅಂದರೆ ಇದು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸು ಕೋಲ್ಹಾಪುರದವರೆಗೂ ಹೋಗ್ತಿತ್ತು ಕೋವಿಡಿಗೆ ಮುಂಚೆ. ಕೋವಿಡ್ ಮುಗಿದ ಮೇಲೆ ಆಕ್ಯುಪೆನ್ಸಿ ಕಮ್ಮಿ ಇದೆ ಅಂತ ಮೀರಾಜ್ವರೆಗೂ ಇದು ಕಮ್ಮಿ ಮೀರಾಜ್ಗೆ ಲಾಸ್ಟ್ ಮಾಡಿಸಿದ್ರು. ಯಾಕಂದರೆ ಇಲ್ಲಿಂದ ಅದು ಲೋಕಲ್ ರಿವರ್ಸಲ್ ಮಾಡ್ಕೊಂಡು ಕೋಲ್ಹಾಪುರ್ಗೆ ಹೋಗ್ತಿತ್ತು ಗಾಡಿ. ಈಗ ಕೋಲ್ಹಾಪುರ ಸ್ಟಾಪ್ ಮಾಡಿ ಮೀರಜ್ಗೆ ಎಂಡ್ ಮಾಡಿಸಿದ್ರು. ಈಗ ಮೊನ್ನೆ 2 ವಾರದಿಂದ ಸಾಂಗ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್. ಇದು ನಮ್ಮ ಮೀರಜ್ ಜಂಕ್ಷನ್ ಬಗ್ಗೆ ಹೇಳಬೇಕು ಅಂದರೆ ಮೀರಜ್ ಜಂಕ್ಷನ್ ಏನಕ್ಕೆ ಅಂತಾರೆ ಅಂದರೆ ಇಲ್ಲಿ 4 ಲೈನ್ ಹೋಗಿದೆ. ಒಂದು ನಾವು ಬಂದಲ್ಲ ಹುಬ್ಬಳ್ಳಿ ಬೆಳಗಾಂ ಲೈನ್ ಒಂದು, ಮತ್ತು ಈಗ ಸಾಂಗ್ಲಿ ಪುಣೆ ಲೈನ್ ಒಂದು ಹೋಗಿದೆ 2. 3ನೇದು ಪಂಡರಾಪುರ್ಗೆ ಹೋಗಿದೆ ಇನ್ನೊಂದು ಕೋಲ್ಹಾಪುರ್ಗೆ ಒಂದು ಹೋಗುತ್ತೆ. ಅದಕ್ಕೆ ಇದನ್ನ ಜಂಕ್ಷನ್ ಅಂತ ಕರೀತಾರೆ. ಒಂದು ಈಗ ಮೀರಜ್ ಅಂತ ಬಂದರೆ ನಾವು ಈಗ ಮಹಾರಾಷ್ಟ್ರದಲ್ಲಿದ್ದೀವಿ, ಕರ್ನಾಟಕ. ಇಲ್ಲಿಂದ ಸಾಂಗ್ಲಿ ಒಂದು 8 ಕಿಲೋಮೀಟರ್ ಆಗುತ್ತೆ. ಏನೂ ಅಷ್ಟು ಖಾಲಿನೇ ಇದೆ ನೋಡಿ, ಅಷ್ಟು ರಶ್ ಏನಿಲ್ಲ. ಸಾಂಗ್ಲಿ ಏನು ಎಕ್ಸ್ಟೆಂಡ್ ಮಾಡಿದ್ರು. ಇಲ್ಲಿ ಎಲ್ಲ ಜಾಸ್ತಿ ಜನ ಇಲ್ಲೇ ಡಿವೈಡ್ ಮಾಡಿದ್ದಾರೆ ಮೀರಜಲ್ಲಿ. ನೋಡೋಣ ಹಿಂಗೆ ಎಷ್ಟೊತ್ತಿಂದ 15 ನಿಮಿಷ ಸ್ಟಾಪ್ ಇದೆ. ತಿನ್ನೋಕೆ ಏನೋ ಸಿಗುತ್ತೆ ನಾನು ನಮ್ಮ ಮೀರಜ್ ಜಂಕ್ಷನಲ್ಲಿ ಬಂದಿರೋ ಪ್ಲ್ಯಾಟ್ಫಾರ್ಮಲ್ಲಿ ಏನೇ ಅಂಗಡಿ ಒಂದು ಅಂಗಡಿನೂ ಇಲ್ಲ. ಇಲ್ಲಿ ಏನೋ ತಿನ್ನೋಣ ಅಂತ ಏನೋ ಸಿಗುತ್ತೆ ಅಂತ ಒಬ್ಬರು ವೆಂಡರ್ಸು ಬರ್ತಾನೆ, ಏನಿಲ್ಲ ಒಂದು ಅಂಗಡಿನೂ ಇಲ್ಲ ಅಲ್ಲಿ ತಿನ್ನೋಕ್ಕೆ. ಅಂಥ ಪ್ಲ್ಯಾಟ್ಫಾರ್ಮ್ ಅಂಥ ಜಾಗದಲ್ಲಿ ಆಮೇಲೆ ನಮ್ಮ ಟ್ರೈನ್ ಹಾಕ್ತಿದ್ದಾರೆ ಇಲ್ಲಿ. ಅಲ್ಲಿ ಒಂದು ಡೆಮೋ ನಿಂತಿದೆ. ಯಾವ ಡೆಮೋ ಅಂದರೆ ಕೋಲ್ಹಾಪುರ್ ಪುಣೆ ಮೀರಜ್ ಡೆಮೋ ಅಂತ ಇದೆ ಇಲ್ಲಿ. ಮೀರಜ್ ಜಂಕ್ಷನ್ ಪ್ಲಾಟ್ಫಾರ್ಮ್ ನಂಬರ್ 3 ನೋಡಿ ಫ್ರೂಟ್ಸ್ ಎಲ್ಲ ಸಿಗುತ್ತಿಲ್ಲ. ಫ್ರೂಟ್ಸ್ ಇದೆ, ರೈಲ ಆಹಾರ ಅಂತ ಒಂದಿದೆ. ನೋಡೋಣ ಹೋಗಿ ಏನೋ ತಾಂಬರಕ್ಕೆ ಟ್ರೈ ಮಾಡ್ತೀನಿ. ಈಗ ಒಂದು 5 ನಿಮಿಷ ಸ್ಟಾಪ್ ಇದೆ ಇಲ್ಲಿ. ಇನ್ನು 12:30ಗೆ ಡಿಪಾರ್ಟ್ ಆಗ್ತಿದೆ ಮೀರಜ್ ಜಂಕ್ಷನ್ನು. ಏನು ಅಂದರೆ ಏನಿಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ನಂಬರ್ 2 ಆ ಸೈಡ್ ಇದೆ. ಆದರೆ ನೋಡಿ ಅಲ್ಲಿ ಒಂದು 8 ಕಿಲೋಮೀಟರ್ ಅಷ್ಟೇ ಮೀರಜ್ ಜಂಕ್ಷನು. ಮೀರಜ್ ಅಂತ ಸಾಂಗ್ಲಿ ಒಂದು 8 ಕಿಲೋಮೀಟರ್ ಅಷ್ಟೇ ಇಲ್ಲಿಂದ.
ಫೈನಲಿ ನಾವು ಬಂದಿದ್ದೀವಿ ಈಗ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಂದಿದೆ ಈಗ ಸಾಂಗ್ಲಿಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು SLI. ಇಲ್ಲಿ ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬರಬೇಕಾಗಿದ್ದ ಟೈಮಿಂಗ್ಸು 12:50 ಬರಬೇಕಾಯ್ತು. 12:45 ಬಂದಿದೆ, ಅಂದರೆ 5 ನಿಮಿಷ ಬೇಗ ಬಂದಿದೆ. ಇದರಲ್ಲೇ ಗೊತ್ತಾಗುತ್ತೆ ಪಂಚುವಾಲಿಟಿ ಬಗ್ಗೆ ಇದು ಎಷ್ಟು ಮೇಂಟೈನ್ ಆಗಿದೆ ಅಂತ. ಇದು ಟ್ರೈನ್ ಬಗ್ಗೆ ಮಾತಾಡಬೇಕು ಅಂದರೆ ಟ್ರೈನು ನೀಟ್ ಆ್ಯಂಡ್ ಕ್ಲೀನಲ್ಲೇ ಇದೆ. ವಾಶ್ರೂಮ್ ಎಲ್ಲ ಕ್ಲೀನಾಗಿತ್ತು, ಕೋಚ್ಗಳು ಅಷ್ಟೇ ಫುಲ್ ಕ್ಲೀನಲ್ಲೇ ಇತ್ತು. ಮತ್ತು ಇದು ಪ್ಯಾಂಟ್ರಿ ಕೋಚ್ ಇಲ್ಲ, ಪ್ಯಾಂಟ್ರಿ ಕಾರ್ ಇಲ್ಲ, ಸೈಡ್ ಪ್ಯಾಂಟ್ರಿ ಕೋಚ್ ಇದೆ. ಅದರಲ್ಲಿ ಬೆಳಿಗ್ಗೆ ಟಿಫನ್ನು ಇಡ್ಲಿ ಪಲಾವ್ ಸಿಗುತ್ತೆ, 2:40 ರೂಪಾಯಿನೇ ಬೆಂಗಳೂರನ್ನ ಬಿಟ್ಟು. ಮತ್ತು ಮಧ್ಯಾಹ್ನ 12:50ಗೆಲ್ಲ ಸಾಂಗ್ಲಿ ರೀಚ್ ಆಗಿಬಿಡುತ್ತೆ. ಇನ್ನು ಟ್ರೈನ್ ಆರಾಮಾಗಿ ಬಂದ್ಕೊಂಡು ಹೋಗ್ಬೋದು. ಈಗ ಇದೇ ಟ್ರೈನ್ ವಾಪಸ್ಸು 3 ಗಂಟೆಗೆ ಸಾಂಗ್ಲಿ ಬಿಡುತ್ತೆ. ನೆಕ್ಸ್ಟ್ ಡೇ ನಾಳೆ ಬೆಳಿಗ್ಗೆ 6:30, 5:30, 6 ಗಂಟೆಗೆಲ್ಲ ಬೆಂಗಳೂರು ರೀಚ್ ಆಗಿಬಿಡುತ್ತೆ. ಮತ್ತು ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಟ್ರೈನ್ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ಜರ್ನಿಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.